ಒಂದು ಊರಲ್ಲಿ ರವಿ ಎಂಬ ಚಿಕ್ಕ ಹುಡುಗನಿದ್ದ. ಅವನಿಗೆ ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಮರದ ಕೆಳಗೆ ಗಾಯಗೊಂಡಿದ್ದ ಒಂದು ಹಸಿರು ಗಿಳಿಯನ್ನು ಕಂಡನು. ಗಿಳಿ ಹಾರಲು ಆಗದೆ ಕಷ್ಟಪಡುತ್ತಿತ್ತು. ರವಿ ಅದನ್ನು ನಿಧಾನವಾಗಿ ಮನೆಗೆ ತೆಗೆದುಕೊಂಡು ಹೋಗಿ ನೀರು ಮತ್ತು ಆಹಾರ ಕೊಟ್ಟನು. ಪ್ರತಿದಿನ ಅದನ್ನು ಚೆನ್ನಾಗಿ ನೋಡಿಕೊಂಡನು. ಕೆಲವೇ ದಿನಗಳಲ್ಲಿ ಗಿಳಿಯ ಗಾಯ ಗುಣವಾಯಿತು. ಗಿಳಿ ರವಿ ರವಿ ಎಂದು ಮಾತನಾಡಲು ಶುರುಮಾಡಿತು. ಅದನ್ನು ಕೇಳಿ ರವಿ ತುಂಬಾ ಖುಷಿಪಟ್ಟನು. ಆ ಗಿಳಿಗೆ ರವಿ ಮಿಟ್ಟು ಎಂದು ಹೆಸರು ಇಟ್ಟನು. ಮಿಟ್ಟು ಪ್ರತಿದಿನ ರವಿಯ ಜೊತೆ ಆಟವಾಡುತ್ತಿತ್ತು. ಶಾಲೆಗೆ ಹೋಗುವಾಗ ಬೈ ರವಿ ಎಂದು ಹೇಳುತ್ತಿತ್ತು. ಎಲ್ಲರೂ ಆ ಗಿಳಿಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಒಂದು ದಿನ ಮಿಟ್ಟು ದುಃಖವಾಗಿರುವಂತೆ ಕಾಣಿಸಿತು. ರವಿಗೆ ಅರ್ಥವಾಯಿತು, ಮಿಟ್ಟಿಗೆ ತನ್ನ ಕಾಡು ಮತ್ತು ಸ್ನೇಹಿತರ ನೆನಪು ಬರುತ್ತಿದೆ ಎಂದು. ಆದ್ದರಿಂದ ರವಿ ಅದನ್ನು ಮತ್ತೆ ಸ್ವತಂತ್ರವಾಗಿ ಹಾರಲು ಬಿಡಲು ನಿರ್ಧರಿಸಿದನು. ಅವನು ಮಿಟ್ಟಿಯನ್ನು ಕಾಡಿನ ಬಳಿ ತೆಗೆದುಕೊಂಡು ಹೋಗಿ, ಹೋಗು ಮಿಟ್ಟು, ಸಂತೋಷವಾಗಿ ಬಾಳು ಎಂದನು. ಮಿಟ್ಟು ಒಂದು ಸುತ್ತು ರವಿಯ ತಲೆಯ ಮೇಲೆ ಹಾರಿ, ಧನ್ಯವಾದ ರವಿ ಎಂದು ಕೂಗಿ ಆಕಾಶದಲ್ಲಿ ದೂರ ಹಾರಿಹೋಯಿತು. ರವಿಗೆ ಸ್ವಲ್ಪ ದುಃಖವಾಯಿತಾದರೂ ಮಿಟ್ಟಿಯ ಸಂತೋಷವೇ ಮುಖ್ಯ ಎಂದು ಅವನು ತಿಳಿದುಕೊಂಡನು. ಕಥೆಯ ನೀತಿ: ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಮತ್ತು ಅವರ ಸ್ವಾತಂತ್ರ್ಯವನ್ನು ಗೌರವಿಸಬೇಕು.